ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಡಿ ಎಮ್ನಲ್ಲಿ ನನಗೆ ಕೇಳೋ ಕಾಮನ್ ಕ್ವೆಶನ್ಸ್ ಅಂದರೆ, ಕಾಪಿ ರೈಟಿಂಗ್ ಮತ್ತು ಕಂಟೆಂಟ್ ರೈಟಿಂಗ್ ಒಂದೇನಾ ಅಥವಾ ಬೇರೆ ಬೇರೆನಾ? ಆ್ಯಸ್ ಎ ಕಂಟೆಂಟ್ ರೈಟರ್ ನೀವು ಎಷ್ಟು ಅರ್ನ್ ಮಾಡ್ತೀರಾ? ಕ್ಲೈಂಟ್ಸ್ ಹೇಗೆ ಸಿಗುತ್ತಾರೆ? ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿನ ಸಂಪಾದನೆ ಎಷ್ಟು? ಹೀಗೆ ಈ ವಿಡಿಯೋದಲ್ಲಿ ನಾನು ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ. ಇದರ ಜೊತೆಗೆ ಫ್ರೀ ಮತ್ತು ಅಫೋರ್ಡೆಬಲ್ ರೇಂಜ್ನ ಕಂಟೆಂಟ್ ರೈಟಿಂಗ್ ಮತ್ತು ಕಾಪಿ ರೈಟಿಂಗ್ ಕೋರ್ಸ್ಗಳ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೀನಿ. ನಮಸ್ಕಾರ, ನಾನು ಮಲ್ಲಿಕಾ. ನೀವು ಸಹ ರೈಟಿಂಗ್ ಕೆರಿಯರ್ ಪ್ರಾರಂಭಿಸಲು ಬಯಸುತ್ತೀರಾ? ಹಾಗಾದರೆ ನಿಮಗೆ ಅದರ ಬೇಸಿಕ್ಸ್ ಏನು ಅಂತ ಗೊತ್ತಿರಬೇಕು. ಈಗೆಲ್ಲ ರೈಟಿಂಗ್ ಕೆಲಸ ದಿನಕ್ಕೆ 2,000 3,000 ಸಂಪಾದನೆ, ಈಸಿ ಕಾಪಿ ಪೇಸ್ಟ್ ಜಾಬ್, ಕ್ಯಾಪ್ಚರ್ ಟೈಪಿಂಗ್, ಅದು ಇದು ಅಂತ ತುಂಬಾ ಸ್ಕ್ಯಾಮ್ ನಡೀತಾ ಇದೆ. ನಾನು ಕಳೆದ 2 ವರ್ಷಗಳಿಂದ ಕಂಟೆಂಟ್ ರೈಟಿಂಗ್ ಮಾಡ್ತಾ ಇದ್ದೀನಿ ಮತ್ತು ನಾನು ನನ್ನ ಅನುಭವಗಳನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಕಾಪಿ ರೈಟಿಂಗ್ ಮತ್ತು ಕಂಟೆಂಟ್ ರೈಟಿಂಗ್ ಅಂದರೆ ಏನು ಅಂತ ಗೊತ್ತಿದ್ದರೆ ನೀವು ರೈಟಿಂಗ್ನ ಮೊದಲ ಹೆಜ್ಜೆ ಇಡಬಹುದು. ಮೊದಲಿಗೆ ಕಾಪಿ ರೈಟಿಂಗ್ ಅಂದರೆ ಏನು ಅಂತ ತಿಳಿಯೋಣ. ಕಾಪಿ ರೈಟಿಂಗ್ ಅಂದರೆ ಪ್ರಾಡಕ್ಟ್ಸ್ ಅಥವಾ ಸರ್ವಿಸಸ್ ಮಾರಾಟ ಮಾಡಲು ಬರೆಯುವ ಕಂಟೆಂಟ್. ಅದರ ಉದ್ದೇಶ ಓದುಗರನ್ನು ಆ್ಯಕ್ಷನ್ಗೆ ತರುವುದು. ಉದಾಹರಣೆಗೆ ಫೇಸ್ಬುಕ್ ಆ್ಯಡ್, ಇನ್ಸ್ಟಾಗ್ರಾಮ್ ಪೋಸ್ಟ್, ಕ್ಯಾಪ್ಷನ್, ಲ್ಯಾಂಡಿಂಗ್ ಪೇಜ್ ಎಕ್ಸೆಟ್ರಾ. ಕಾಪಿ ರೈಟಿಂಗ್ ಶಾರ್ಟ್, ಕ್ಯಾಚಿ, ಆ್ಯಕ್ಷನಬಲ್ ಆಗಿರಬೇಕು. ಈಗ ಕಂಟೆಂಟ್ ರೈಟಿಂಗ್ ಅಂದರೆ ಏನು? ಕಂಟೆಂಟ್ ರೈಟಿಂಗ್ ಅಂದರೆ ಇನ್ಫಾರ್ಮೇಷನ್, ನಾಲೆಡ್ಜ್ ಶೇರ್ ಮಾಡಲು ಬರೆಯುವ ಕಂಟೆಂಟ್. ಇದರ ಉದ್ದೇಶ ಓದುಗರಿಗೆ ವ್ಯಾಲ್ಯೂ ಕೊಡುವುದು, ಓದುಗರನ್ನು ಎಜುಕೇಟ್ ಮಾಡುವುದು. ಉದಾಹರಣೆಗೆ ಬ್ಲಾಗ್ ಪೋಸ್ಟ್, ಆರ್ಟಿಕಲ್, ನ್ಯೂಸ್ ಲೆಟರ್, ಹೌ ಟು ಗೈಡ್ ಎಕ್ಸೆಟ್ರಾ. ಕಂಟೆಂಟ್ ರೈಟಿಂಗ್ ಯೂಶುವಲಿ ಲಾಂಗ್, ಸ್ಟೋರಿ ಬೇಸ್ಡ್, ಇನ್ಫಾರ್ಮೇಟಿವ್ ಆಗಿರುತ್ತದೆ. ಕಾಪಿ ರೈಟಿಂಗ್ ಅಥವಾ ಕಂಟೆಂಟ್ ರೈಟಿಂಗ್ ನೀವು ಅದನ್ನು ಮಾಡಬೇಕು ಅಂತ ಇದ್ದರೆ ನಿಮಗೆ ಯಾವೆಲ್ಲ ಸ್ಕಿಲ್ಸ್ನ ಅವಶ್ಯಕತೆ ಇದೆ? ಕಾಪಿ ರೈಟಿಂಗಾಗಿ ಪರ್ಸುಯೇಷನ್ ಇರಬೇಕು, ಮಾರ್ಕೆಟಿಂಗ್ ನಾಲೆಡ್ಜ್ ಇರಬೇಕು, ಕ್ರಿಯೇಟಿವಿಟಿ ಆಗಿರಬೇಕು, ಮತ್ತು ನೀವು ಬರೆಯುವಂಥ ರೈಟಿಂಗ್ಸಲ್ಲಿ ಒಂದು ಕಾಲ್ ಟು ಆ್ಯಕ್ಷನ್ ಇರಬೇಕು. ಅದನ್ನು ಓದಿದ ತಕ್ಷಣ ಓದುಗರಿಗೆ ಆ್ಯಕ್ಷನ್ ತೊಗೊಳ್ಳೋ ರೀತಿ ಇರಬೇಕು. ಫಾರ್ ಎಕ್ಸಾಂಪಲ್ ಶಾಪ್ ನೌ, ಡಿಸ್ಕೌಂಟ್ ಸೇಲ್, ಆ ಥರ. ಕಂಟೆಂಟ್ ರೈಟಿಂಗ್ಗೆ ಬೇಕಾಗಿರೋ ಸ್ಕಿಲ್ಸ್ ಅಂದರೆ ರಿಸರ್ಚ್ ಮಾಡೋಕ್ಕೆ ಗೊತ್ತಿರಬೇಕು, ಸ್ಟೋರೀಸ್ ಟೆಲ್ಲಿಂಗ್ ನಿಮಗೆ ತುಂಬ ಸ್ಟ್ರಾಂಗ್ ಆಗಿರಬೇಕು, ಗ್ರಾಮರ್ ಮತ್ತು ಈಸಿ ಟು ರೀಡ್ ರೈಟಿಂಗ್ ಬರಬೇಕು, ಮತ್ತು SEO ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ನಿಮಗೆ ಗೊತ್ತಿರಬೇಕು. ನೀವು ಯಾವ ಸ್ಕಿಲ್ ಕಂಫರ್ಟೇಬಲ್ ಆಗಿದ್ದೀರೋ ಅದರಲ್ಲಿ ಸ್ಪೆಷಲೈಸ್ ಮಾಡಬಹುದು. ಹೇಗೆ ಸ್ಟಾರ್ಟ್ ಮಾಡೋದು? ಮೊದಲಿಗೆ ಮೇಕಪ್ ಪೋರ್ಟ್ಫೋಲಿಯೋ ಅಂದರೆ ನಿಮಗೆ ಕಂಟೆಂಟ್ ರೈಟಿಂಗ್ ಇಷ್ಟ ಇದ್ದರೆ ಸ್ಮಾಲ್ ಆರ್ಟಿಕಲ್ಸ್ಗಳು ಬರೆದು ಒಂದು ಪೋರ್ಟ್ಫೋಲಿಯೋ ರೆಡಿ ಮಾಡಿ ಇಟ್ಕೊಳ್ಳಿ. ಕಾಪಿ ರೈಟಿಂಗ್ ಇಷ್ಟ ಇದ್ದರೆ ಆ್ಯಡ್ ಕಾಪೀಸ್ ಅಂದರೆ ನಿಮಗೆ ಇಷ್ಟ ಇರೋ ಬ್ರ್ಯಾಂಡ್ಗಳ ಬಗ್ಗೆ ಅಡ್ವರ್ಟೈಸಿಂಗ್ ಕಂಟೆಂಟ್ ಮಾಡಿಟ್ಕೊಳ್ಳಿ. ಅದನ್ನು ಇನ್ಸ್ಟಾಗ್ರಾಮ್ ಅಥವಾ ಲಿಂಕ್ಡ್ಇನ್ನಲ್ಲಿ ಶೇರ್ ಮಾಡಿ. ಎಕ್ಸ್ಪೀರಿಯನ್ಸ್ಗಾಗಿ ಕೆಲವು ಕ್ಲೈಂಟ್ಸ್ಗಳಿಗೆ ಫ್ರೀಯಾಗಿ ಬರೆದು ಕೊಡಿ. ಕ್ಲೈಂಟ್ಸ್ಗೆ ನಿಮ್ಮ ಬರವಣಿಗೆ ಇಷ್ಟ ಆದರೆ ನೆಕ್ಸ್ಟ್ ನಿಮ್ಮ ಚಾರ್ಜಸ್ ಏನು ಅಂತ ಹೇಳಿ. ಹೀಗೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ, ನಿಮ್ಮ ರೈಟಿಂಗ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಈಗ ಅರ್ನಿಂಗ್ ಕಂಪ್ಯಾರಿಸನಿಗೆ ಬರೋಣ. ಕಾಪಿ ರೈಟಿಂಗ್ ಪರ್ ಪ್ರಾಜೆಕ್ಟ್ ಅರ್ನಿಂಗ್ ಜಾಸ್ತಿ ಆಗಿರುತ್ತೆ, ಯಾಕಂದರೆ ಅದರ ಉದ್ದೇಶನೇ ಮಾರೋದಾಗಿರೋದ್ರಿಂದ ಕಾಪಿ ರೈಟಿಂಗ್ನಲ್ಲಿ ನಿಮಗೆ ಅರ್ನಿಂಗ್ಸ್ ಅಥವಾ ಸಂಪಾದನೆ ಜಾಸ್ತಿ ಇರುತ್ತೆ. ಪರ್ ಕಾಪಿ ನಿಮಗೆ 2,000 10,000 ತನಕ ಆ ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗಿ ನಿಮಗೆ ಪೇ ಮಾಡ್ತಾರೆ. ಕಂಟೆಂಟ್ ರೈಟಿಂಗಲ್ಲಿ ಆರ್ಟಿಕಲ್ ಪರ್ ಅರ್ನಿಂಗ್ 500 ಸ್ಟಾರ್ಟ್ ಆಗಿ 3,000 ತನಕ ಇರುತ್ತೆ, ಬಟ್ ಸ್ಟಡಿ ಇನ್ಕಮ್ ಇರುತ್ತೆ. ಫ್ರೀಲಾನ್ಸರ್ಸ್ ಏನು ಮಾಡ್ತಾರೆ ಅಂದರೆ ಎರಡೂ ಸಹ ಮಾಡ್ತಾರೆ. ಹೆಚ್ಚಿನ ಸಂಪಾದನೆ ಮಾಡೋಕ್ಕೋಸ್ಕರ ಕಾಪಿ ರೈಟಿಂಗ್ ಮತ್ತು ಕಂಟೆಂಟ್ ರೈಟಿಂಗ್ ಎರಡೂ ಕೂಡ ಮಾಡ್ತಾರೆ. ಈಗ ಮುಂದಿನ ಕ್ವೆಶನ್, ಹೌ ಮಚ್ ಐ ಅರ್ನ್ ಅಂದರೆ ಕಂಟೆಂಟ್ ರೈಟಿಂಗಿಂದ ಮತ್ತು ಕಾಪಿ ರೈಟಿಂಗಿಂದ ನಾನು ಆ್ಯಸ್ ಎ ಪರ್ಸನ್ ನಾನು ಎಷ್ಟು ಸಂಪಾದನೆ ಮಾಡ್ತೀನಿ ಅಂತ ನೀವೆಲ್ಲ DM ಮಾಡಿದ್ರಿ. ಆ್ಯಸ್ ಎ ಪಾರ್ಟ್ ಟೈಮ್ ಕಂಟೆಂಟ್ ರೈಟರ್ ನಾನು ಪ್ರತಿಯೊಂದು ಆರ್ಟಿಕಲ್ಗೆ ಅದರ ಲೆಂತ್ ಮತ್ತು ವರ್ಡ್ಸ್ ಮತ್ತು ರಿಸರ್ಚ್ ಆಧಾರವಾಗಿ 1,000 2,000 ಚಾರ್ಜ್ ಮಾಡ್ತೀನಿ. ಮತ್ತು ಕಾಪಿ ರೈಟಿಂಗಾಗಿ ನಾನು ಈ ತನಕ ಸುಮಾರು 10 ಕಾಪಿ ಬರೆದಿದ್ದೀನಿ ಅಷ್ಟೇ. ಯಾಕಂದರೆ ನನ್ನ ಇಂಟ್ರೆಸ್ಟ್ ಕಂಟೆಂಟ್ ರೈಟಿಂಗ್. ನನಗೆ ರಿಸರ್ಚ್ ಮಾಡೋದು, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಮತ್ತು ಆರ್ಟಿಕಲ್ಸ್ ಬರೆಯೋದು ತುಂಬ ಇಷ್ಟ. ಒಂದು ಕಾಪಿ ರೈಟಿಂಗ್ಗೆ 1,000 ಚಾರ್ಜ್ ಮಾಡ್ತೇನೆ, ಬಟ್ ಫುಲ್ ಟೈಮ್ ಮಾಡಿದರೆ ಅರ್ನಿಂಗ್ಸ್ ಜಾಸ್ತಿ ಮಾಡಬಹುದು. ಸಮಯದ ಅಭಾವ ಇರೋದರಿಂದ ತಿಂಗಳಿಗೆ 8,000 15,000 ಸಂಪಾದನೆ ಮಾಡ್ತಾ ಇದ್ದೀನಿ. ನನ್ನ ಕಳೆದ ತಿಂಗಳ ಸಂಪಾದನೆ 9,500 ರೂಪಾಯಿ. ಮತ್ತು ಹೌ ಐ ಗೆಟ್ ಕ್ಲೈಂಟ್ಸ್, ನನಗೆ ಕ್ಲೈಂಟ್ಸ್ ಹೇಗೆ ಸಿಗ್ತಾರೆ? ನಾನು ಹೆಚ್ಚಿನ ಕ್ಲೈಂಟ್ಸ್ ಪಡೆಯೋದು ಇನ್ಸ್ಟಾಗ್ರಾಮ್ ಮೂಲಕ. ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಪೇಜಸ್ ಇದ್ದಾವೆ, ಅಲ್ಲಿ ನನ್ನ ರೈಟಿಂಗ್ಸ್ ನೋಡಿ ಬಿಸ್ನೆಸ್ ನನಗೆ DM ಮಾಡ್ತಾರೆ. ಈ ರೀತಿಯಾಗಿ ಸ್ಟಡಿ ಪ್ರಾಜೆಕ್ಟ್ಸ್ ಬರುತ್ತವೆ.
ಮತ್ತು ಹೈ ಪೇಯಿಂಗ್ ಕ್ಲೈಂಟ್ಸ್ಗಾಗಿ ನಾನೇ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತೇನೆ. ನನಗೆ ಕನ್ನಡ, ಇಂಗ್ಲೀಷ್, ಹಿಂದಿ 3 ಭಾಷೆಯಲ್ಲಿ ಬರೆಯೋಕ್ಕೆ ಬರೋದ್ರಿಂದ ನಾನು ಫುಲ್ ಟೈಮ್ ಕಂಟೆಂಟ್ ರೈಟರ್ ಆಗೋ ಯೋಚನೆ ಮಾಡ್ತಾ ಇದ್ದೀನಿ. ಮತ್ತು ನಾನು ಕಂಟೆಂಟ್ ರೈಟಿಂಗ್ ಆನ್ಲೈನ್ ಕೋರ್ಸ್ ಸಹ ಮಾಡಿದ್ದೇನೆ. ಈಗ ಕನ್ನಡ ಕಂಟೆಂಟ್ ರೈಟಿಂಗ್ನಲ್ಲಿ ಹೆಚ್ಚಿನ ಕಾಂಪಿಟೇಷನ್ ಇಲ್ಲದೇ ಇರೋದ್ರಿಂದ ಕನ್ನಡ ಕಂಟೆಂಟ್ ರೈಟಿಂಗ್ ನಿಮಗೆ ಪ್ಲಸ್ ಪಾಯಿಂಟ್ ಆಗಬಹುದು. ನಾನು ಪ್ರಾರಂಭದಲ್ಲಿ ಫ್ರೀಯಾಗಿ ಆರ್ಟಿಕಲ್ಸ್ ಬರೆದು ಕೊಟ್ಟಿದ್ದೇನೆ. freebloggers.comನಲ್ಲಿ, ಅಂದರೆ bloggers.com ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ನಮ್ಮ ಫ್ರೀ ಬ್ಲಾಗ್ನ ಕ್ರಿಯೇಟ್ ಮಾಡ್ಬೋದು. ಅಲ್ಲಿ ನನ್ನ ಬರವಣಿಗೆ ಶೇರ್ ಮಾಡಿ ಅದನ್ನು ನನ್ನ ಕ್ಲೈಂಟ್ಸ್ಗಳಿಗೆ ಕಳಿಸಿದ್ದೆ. ಸಮಯದ ಅಭಾವದಿಂದ ನನ್ನ ಬ್ಲಾಗ್ ಮೇಲೆ ಹೆಚ್ಚಿನ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ರೈಟಿಂಗಾಗಿ ಕ್ಲೈಂಟ್ಸ್ ಮಾತ್ರ ಸಿಕ್ಕಿದ್ರು ನನಗೆ ಬ್ಲಾಗಿಂದ. ಇದರಿಂದ ನನ್ನ ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು ಮತ್ತು ಕ್ಲೈಂಟ್ ಬೇಸ್ ಬೆಳೀತು. ಟಿಪ್ಸ್ ಫಾರ್ ಬಿಗಿನರ್ಸ್: ಸ್ಟಾರ್ಟ್ ವಿತ್ ಸಿಂಪಲ್ ಪ್ರಾಜೆಕ್ಟ್ಸ್, ಅಂದರೆ ಸಿಂಪಲ್ ಪ್ರಾಜೆಕ್ಟ್ಸಿಂದ ಶುರು ಮಾಡಿ. ಕಾಪಿ ರೈಟಿಂಗ್ ಮತ್ತು ಕಂಟೆಂಟ್ ರೈಟಿಂಗ್ ಎರಡನ್ನೂ ಕಲೀರಿ. ಮತ್ತು ಕ್ವಾಲಿಟಿ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಕ್ವಾಂಟಿಟಿಗಿಂತ ಹೆಚ್ಚಾಗಿ. ಮತ್ತು ನಿಮ್ಮ ವರ್ಕ್ ಏನಿದೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದ್ರಿಂದ ನೀವು ಕ್ಲೈಂಟ್ಸ್ನ ಅಟ್ರಾಕ್ಟ್ ಮಾಡ್ಬೋದು. ನಿಮ್ಮ ಬರವಣಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾಗ ಅದನ್ನು ನೋಡಿ ಕ್ಲೈಂಟ್ಸ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಇದಿಷ್ಟು ನೀವು ಕೇಳಿರೋ ಪ್ರಶ್ನೆಗಳಿಗೆ ನನ್ನ ಹಾನೆಸ್ಟ್ ಒಪಿನಿಯನ್ಸ್ ಅಥವಾ ಉತ್ತರಗಳಾಗಿತ್ತು. ಇನ್ನು ಫ್ರೀ ಮತ್ತು ಅಫೋರ್ಡೆಬಲ್ ರೇಂಜ್ನ ಕಂಟೆಂಟ್ ಮತ್ತು ಕಾಪಿ ರೈಟಿಂಗ್ ಕೋರ್ಸಸ್ನ ಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ಸಿಂಪಲಾಗಿ ಹೇಳೋದಾದರೆ ಕಾಪಿ ರೈಟಿಂಗ್ ಸೇಲ್ಸ್ಗೆ, ಕಂಟೆಂಟ್ ರೈಟಿಂಗ್ ನಾಲೆಡ್ಜ್ಗೆ, ನಿಮ್ಮ ಇಂಟ್ರೆಸ್ಟ್ ಮತ್ತು ಸ್ಕಿಲ್ಸ್ ಮೇಲೆ ಡಿಸಿಷನ್ ಮಾಡಿ. ನಿಮಗೆ ಯಾವ ರೈಟಿಂಗ್ ಟೈಪ್ ಇಷ್ಟ ಆಯಿತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.